ಈ ದಿನ ವಿಶೇಷವಾಗಿ ರಾಷ್ಟ್ರೀಯ ಅಹಿಂದ ಸಂಘಟನೆ ನೂತನ ಯುವ ಅಧ್ಯಕ್ಷರಾಗಿ ನಾವು ಆಯ್ಕೆ ಮಾಡಿಕೊಂಡಿದ್ವಿ. ಈ ಸಂದರ್ಭದಲ್ಲಿ ಮೊಟ್ಟ ಮೊದಲನೇ ಬಾರಿಗೆ ಸಂಘಟನೆಯಿಂದ ಹಲವಾರು ಬಡ ಮಕ್ಕಳಿಗೆ ಸರ್ಕಾರಿ ಶಾಲೆಯಲ್ಲಿ ಏನು ಒಂದು ಪುಸ್ತಕ, ಸಿಹಿ ಮತ್ತು ಬಟ್ಟೆ ಹಂಚುವ ಮುಖಾಂತರ 80ನೇ ಸ್ವಾತಂತ್ರ್ಯ ದಿನಾಚರಣೆಯನ್ನು ವಿಜೃಂಭಣೆಯಾಗಿ ಆಚರಿಸಲಾಯಿತು. ಇದರ ಸಂಬಂಧ ಈಗಾಗಲೇ ಹಲವಾರು ಕಾರ್ಯಕ್ರಮ ಮಾಡಿ ಯಶಸ್ವಿಯಾಗಿರುವ ನವೀನ್ ಕುಮಾರ್ ಅವರನ್ನು ನಾವು ಈ ಸಂಘಟನೆಯಿಂದ ನೇಮಕ ಮಾಡಿದ್ದಕ್ಕೂ ಭಾಳ ಸಂತೋಷ ಆಗಿದೆ. ಮುಂದೆ ಇಂಥ ಕೆಲಸಗಳು, ಸಮಾಜಮುಖಿ ಕೆಲಸಗಳು ಮಾಡ್ಕೊಂಡು ಹೋಗಲಿ ಅಂತ ನಾನು ಈ ಸಂದರ್ಭದಲ್ಲಿ ಹಾರೈಸ್ತೀನಿ. ಸರ್, ಅಲ್ಲಿ ತುಂಬ ಬಡ ಮಕ್ಕಳಿದ್ದರು. ಆದ್ದರಿಂದ ಈ ದಿನ ನಮಗೆ ಸ್ವತಂತ್ರ ಬಂದು 80 ವರ್ಷ ಆಗುತ್ತೆ. ಅದ್ರ ಪ್ರಯುಕ್ತ ಬಡ ಮಕ್ಕಳಿಗೆ ನಾವು ಸಮವಸ್ತ್ರ ಅಂದರೆ ಯೂನಿಫಾರ್ಮು ಯಾರೂ ಕೊಡಲ್ಲ. ನಾರ್ಮಲಾಗಿ ಪ್ರೈವೇಟ್ ಸ್ಕೂಲಲ್ಲಾದರೆ ಎಲ್ಲರೂ ಕೊಡ್ತಾರೆ, ಅದಕ್ಕೆ ಅಲ್ಲಿ ಕೊಡ್ತಾ ಇರಲಿಲ್ಲ. ಅದಕ್ಕೆ ಒಂದು ಕ್ವಾಲಿಟಿ ಬ್ರ್ಯಾಂಡೆಡ್ನ ಟ್ರ್ಯಾಕ್ ಶೂಟ್ ವಿತರಣೆ ಮಾಡಿದ್ವಿ, ಸಿಹಿ ಹಂಚಿದ್ದೀವಿ. ಓಕೆನಾ? ಸಿಹಿ ಮತ್ತು ಟ್ರ್ಯಾಕ್ ಶೂಟ್ನ ಹಂಚಿ ಈ ಸ್ವಾತಂತ್ರ್ಯ ದಿನಾಚರಣೆ ಮಕ್ಕಳಿಗೆ ಉಜ್ವಲ ಭವಿಷ್ಯಕ್ಕೆ ಒಂದು ನಾಂದಿ ಆಡಬೇಕು ಅಂತ ಸ್ಟಾರ್ಟ್ ಮಾಡಿದ್ವಿ. ಹಾಗೂ ನಮ್ಮ ಫಸ್ಟ್ ಪ್ರೋಗ್ರಾಮು ಅಹಿಂದ ಜಿಲ್ಲಾ ಯುವ ಘಟಕ ಅಧ್ಯಕ್ಷನಾದಾಗಿಂದ ನಾನು ಇದು ಫಸ್ಟ್ ಪ್ರೋಗ್ರಾಮು. ನಂಗೆ ಮಕ್ಕಳಂದರೆ ತುಂಬ ಇಷ್ಟ. ನೀವು ತುಂಬ ಸಪೋರ್ಟ್ ಮಾಡಿದ್ದೀರಾ, ನನಗೂ ಮಾಡ್ತಾನೆ ಬರ್ತಿದ್ದೀರಾ. ಮಕ್ಕಳಂದರೆ ತುಂಬ ಇಷ್ಟ, ಅದಕ್ಕೆ ಮಕ್ಕಳು ಕೊಟ್ಟಿದ್ದೀವಿ ಸರ್. ಮುಂದೆನೂ ಮಾಡೋ ಕಾರ್ಯಕ್ರಮ 90% ಮಕ್ಕಳಿಗೆ ಮಾಡಬೇಕು ಅಂತ. ಈ ಸ್ವಾತಂತ್ರ್ಯ ದಿನಾಚರಣೆ ಮಕ್ಕಳು ಉಜ್ವಲ ಭವಿಷ್ಯಕ್ಕಾಗಿ ಆ ಟ್ರ್ಯಾಕ್ ಶೂಟ್ನ ವಿತರಣೆ ಮಾಡಿದ್ದೀವಿ. ಇದೇ ಥರ ಮಕ್ಕಳಿಗೂ ಹ್ಯಾಪಿ ಇಂಡಿಪೆಂಡೆನ್ಸ್ ಡೇ ಹೇಳ್ತಾ ನಾನು ಈ ಮಾತನ್ನ ಮುಗಿಸ್ತಾ ಇದ್ದೀನಿ. ಈಗ ಸರ್ಕಾರಿ ಶಾಲೆಗಳಂದರೆ ವಿಶೇಷವಾಗಿ ಪಡೆದ ಆ ಒಂದು ಸಂದರ್ಭದಲ್ಲಿ ಯಾವ ವಿದ್ಯಾಭ್ಯಾಸಕ್ಕೆ ಯಾವ ರೀತಿ ಇದು ಪೂರಕ ಆಗುತ್ತೆ ಅಂತ ಹೇಳಿ ಸರ್, ಸಮವಸ್ತ್ರ ಯಾಕೆ ಕೊಡ್ತೀವಿ? ಯೂನಿಫಾರ್ಮ್ ಅಂತ ಎಲ್ಲರೂ ಒಂದೇ ಈಕ್ವಾಲಿಟಿ ಅಂತ ಕೊಡ್ತೀವಿ. ಓಕೆನಾ? ಕೆಲವರು ಯೂನಿಫಾರ್ಮ್ ಹಾಕೋಕ್ಕಾಗುತ್ತೆ, ಕೆಲವರು ಯೂನಿಫಾರ್ಮ್ ಹಾಕೋಕ್ಕಾಗಲ್ಲ. ಎಲ್ಲರಿಗೂ ಒಂದೇ ಥರ ಬಟ್ಟೆ ಹಾಕಬೇಕು ಅಂತ ಆ ಯೂನಿಫಾರ್ಮ್ ಅಂತ ಮಾಡಿರೋದು. ರೈಟ್ ಟು ಎಜುಕೇಷನ್, ರೈಟ್ ಟು ಈಕ್ವಾಲಿಟಿ ಅಂತ. ಆ ರೈಟ್ ಟು ಎಜುಕೇಷನ್, ರೈಟ್ ಟು ಈಕ್ವಾಲಿಟಿಯಲ್ಲಿ ಸರ್ಕಾರಿ ಶಾಲೆ ಮಕ್ಕಳು ವಂಚಿತರಾಗ್ತಾರೆ ಸ್ವಲ್ಪ ಅಂತ ಯೂನಿಫಾರ್ಮ್ನ ಕೊಟ್ಟಿದ್ದೀವಿ. ಅವ್ರಿಗೆ ತುಂಬ ಹೆಲ್ಪ್ ಆಗುತ್ತೆ. ಮಕ್ಕಳು ತುಂಬ ಖುಷಿಪಟ್ಟರು. ಆಮೇಲೆ ಅವ್ರಿಗೆ 1 ವರ್ಷದಿಂದ ಯೂನಿಫಾರ್ಮ್ ಇರಲಿಲ್ಲ ಅಂತ ನನಗೆ ಗೊತ್ತಾಯಿತು. ಟ್ರ್ಯಾಕ್ ಶೂಟ್ ಅಂತ. ಆ ಟ್ರ್ಯಾಕ್ ಶೂಟ್ ಬರೀ ಪ್ರೈವೇಟ್ ಸ್ಕೂಲ್ಸಲ್ಲಿ ಮಾತ್ರ ಕೊಡ್ತಾರೆ. ನಾವು ಈ ಸಲ ಆ ಟ್ರ್ಯಾಕ್ ಶೂಟ್ನ ಎತ್ಕೊಂಡೋಗಿ ಅವ್ರಿಗೆ ಕೊಟ್ಟಿರೋದ್ರಿಂದ 7ನೇ ವಾರ್ಡ್ ನಿಮ್ಮಕ್ಕಲಕುಂಟೆ ಶಾಲೆ ಕೊಟ್ಟಿರೋದ್ರಿಂದ ನನಗೂ ತುಂಬ ಖುಷಿ ಅನಿಸ್ತಿದೆ. ಮಕ್ಕಳಿಗೂ ತುಂಬ ಖುಷಿ ಅನಿಸ್ತು. ಪೋಷಕರು ಅವರು ತುಂಬ ಇಷ್ಟಪಟ್ಟು ಈಸ್ಕೊಂಡ್ರು. ವಿಜೃಂಭಣೆಯಾಗಿ ಆಚರಿಸಲಾಯಿತು. ಇದರ ಸಂಬಂಧ ಈಗಾಗಲೇ ಹಲವಾರು ಕಾರ್ಯಕ್ರಮ ಮಾಡಿ ಯಶಸ್ವಿಯಾಗಿರುವ ನವೀನ್ ಕುಮಾರ್ ಅವರನ್ನು ನಾವು ಈ ಸಂಘಟನೆಯಿಂದ ನೇಮಕ ಮಾಡಿದ್ದಕ್ಕೂ ಭಾಳ ಸಂತೋಷ ಆಗಿದೆ. ಮುಂದೆ ಇಂಥ ಕೆಲಸಗಳು, ಸಮಾಜಮುಖಿ ಕೆಲಸಗಳು ಮಾಡ್ಕೊಂಡು ಹೋಗಲಿ ಅಂತ ನಾನು ಈ ಸಂದರ್ಭದಲ್ಲಿ ಹಾರೈಸ್ತೀನಿ. ಕೊಡ್ತೀವಿ. ಓಕೆನಾ? ಕೆಲವರು ಯೂನಿಫಾರ್ಮ್ ಹಾಕೋಕ್ಕಾಗುತ್ತೆ, ಕೆಲವರು ಯೂನಿಫಾರ್ಮ್ ಹಾಕೋಕ್ಕಾಗಲ್ಲ. ಎಲ್ಲರಿಗೂ ಒಂದೇ ಥರ ಬಟ್ಟೆ ಹಾಕಬೇಕು ಅಂತ ಆ ಯೂನಿಫಾರ್ಮ್ ಅಂತ ಮಾಡಿರೋದು. ರೈಟ್ ಟು ಎಜುಕೇಷನ್, ರೈಟ್ ಟು ಈಕ್ವಾಲಿಟಿ ಅಂತ. ಆ ರೈಟ್ ಟು ಎಜುಕೇಷನ್, ರೈಟ್ ಟು ಈಕ್ವಾಲಿಟಿಯಲ್ಲಿ ಸರ್ಕಾರಿ ಶಾಲೆ ಮಕ್ಕಳು ವಂಚಿತರಾಗ್ತಾರೆ ಸ್ವಲ್ಪ ಅಂತ ಯೂನಿಫಾರ್ಮ್ನ ಕೊಟ್ಟಿದ್ದೀವಿ. ಅವ್ರಿಗೆ ತುಂಬ ಹೆಲ್ಪ್ ಆಗುತ್ತೆ. ಮಕ್ಕಳು ತುಂಬ ಖುಷಿಪಟ್ಟರು. ಆಮೇಲೆ ಅವ್ರಿಗೆ 1 ವರ್ಷದಿಂದ ಯೂನಿಫಾರ್ಮ್ ಇರಲಿಲ್ಲ ಅಂತ ನನಗೆ ಗೊತ್ತಾಯಿತು. ಟ್ರ್ಯಾಕ್ ಶೂಟ್ ಅಂತ. ಆ ಟ್ರ್ಯಾಕ್ ಶೂಟ್ ಬರೀ ಪ್ರೈವೇಟ್ ಸ್ಕೂಲ್ಸಲ್ಲಿ ಮಾತ್ರ ಕೊಡ್ತಾರೆ. ನಾವು ಈ ಸಲ ಆ ಟ್ರ್ಯಾಕ್ ಶೂಟ್ನ ಎತ್ಕೊಂಡೋಗಿ ಅವ್ರಿಗೆ ಕೊಟ್ಟಿರೋದ್ರಿಂದ 7ನೇ ವಾರ್ಡ್ ನಿಮ್ಮಕ್ಕಲಕುಂಟೆ ಶಾಲೆ ಕೊಟ್ಟಿರೋದ್ರಿಂದ ನನಗೂ ತುಂಬ ಖುಷಿ ಅನಿಸ್ತಿದೆ. ಮಕ್ಕಳಿಗೂ ತುಂಬ ಖುಷಿ ಅನಿಸ್ತು. ಪೋಷಕರು ಅವರು ತುಂಬ ಇಷ್ಟಪಟ್ಟು ಈಸ್ಕೊಂಡ್ರು.